ಮತ್ತೇನ್ರಿಪ್ಪ, ನಮ್ಮ ಹೋಟೆಲ್ ನಾಗರಾಜಣ್ಣ ಮತ್ತೆ ಸ್ಟ್ರೈಕ್ ಮಾಡ್ತಿದ್ದಾರೆ. ಓಕೆ, ಅವ್ರೇನ್ ಹೇಳ್ತಾರಂತ ನೋಡೋಣ. ಬಟ್ ಅದಕ್ಕಿಂತ ಬಿಫೋರ್ ಒಂದ್ ಸಾರಿ ಹೊಡೀರಿ ಹಲಗಿ. ಓಕೆ, ಸ್ಟಾಪ್ ಸ್ಟಾಪ್. ನಾಗಣ್ಣ, ಮತ್ತೇನ್ರಿ ವಿಶೇಷ? ಸಿಲಿಂಡರ್ ಬೆಲೆ ಗಗನಕ್ಕೆ ಏರಿದೆ. ಹೌದ್ ಬಿಡ್ರಿ, ಅದು ಕೆಳಗ ಇಳಂಗಿಲ್ಲ. ಅದಕ್ಕೇನಾಯ್ತು ಇವಾಗ? ಬಡವರ ಬೆನ್ನು ಮೂಳೆ ಮುರಿದಿದೆ. ಹೌದು 100% ಕರೆಕ್ಟ್. ಅಂದಾಗೆ ಫೈನಲಿ ಏನಾಯ್ತ್ರಿ ಈ ಸಿಲಿಂಡರ್ ಸುದ್ದಿ? ಸಿಲಿಂಡರ್ ಗ್ಯಾಸ್ ಓಕೆ, ಬಡವರಿಗಾಗಿ, ಮಧ್ಯಮ ವರ್ಗದಗಾಗಿ, ಕರೆಕ್ಟ್, ಜನರಿಗಾಗಿ ಹೋ ಕೊಡುತ್ತಿದ್ದ ಸಿಲಿಂಡರ್ ಸಂಖ್ಯೆಯನ್ನು ಕಡಿಮೆ ಮಾಡಿ ಕೇವಲ 6 ಸಿಲಿಂಡರ್ ಇಳಿಸಿದ್ದಾರೆ. ಚಚೆ, ಇದು ತುಂಬಾ ಅನ್ಯಾಯ ಬಿಡ್ರಿ. ಹೌದು, ಮತ್ತೇನ್ ಮಾಡಿದ್ರು? ಇದಲ್ಲದೆ ದರವನ್ನ ಏರಿಸಿದ್ದಾರೆ. ಹೌದು, ಏನಾಯ್ತಿದ್ರಿಂದ? ಇದರಿಂದ ಜನಸಾಮಾನ್ಯರಿಗೆ ಅತ್ಯಂತ ನೋವಾಗಿದೆ. ಹೌದ್ ಬಿಡ್ರಿ, ಇವರು ಬಡವ್ರ ಹೊಟ್ಟಿ ಮೇಲೆ ಹೊಡ್ಕಂತ ಹೋದ್ರ ಪಾಪ ಅವ್ರಿಗೆ ನೋವಾಗದ್ರೆ ಇರ್ತೈತೆ. ಜನಸಾಮಾನ್ಯರು ನರಕದಲ್ಲಿ ಬದುಕಬೇಕಾಗಿದೆ. ಅಯ್ಯೋ, ಆಲ್ರೆಡಿ ಬದುಕಾಕತ್ತಾರೆ. ಬೆಲೆ ಏರಿಕೆ, ಬೆಲೆ ಏರಿಕೆ, ಬೆಲೆ ಏರಿಕೆ. ಎಕ್ಸಾಕ್ಟ್ಲಿ ರೈಟ್. ಓಕೆ, ಸದ್ಯಕ್ಕೆ ಇವಾಗ ಯಾವ್ಯಾವ ರೇಟು ಬೆಲೆ ಏರಿಕೆ ಆಗಿದೆ ಅಂತ ಸ್ವಲ್ಪ ಹೇಳ್ರಿ. ಪೆಟ್ರೋಲ್ ದರ ಏರಿಕೆ. ಹೌದು, ಲೀಟರ್ಗೆ 75 ರೂಪಾಯಿ. ಡೀಸೆಲ್ ದರ ಏರಿಕೆ. ಲೀಟರ್ಗೆ 53 ರೂಪಾಯಿ. ಸೀಮೆಎಣ್ಣೆ ದರ ಏರಿಕೆ. ಲೀಟರ್ಗೆ 40 ರೂಪಾಯಿ. ಗ್ಯಾಸ್ ದರ ಏರಿಕೆ. ಸಿಲಿಂಡರ್ ಒಂದಕ್ಕೆ 425. ಅಕ್ಕಿ ದರ ಏರಿಕೆ. ಕೆಜಿಗೆ 40 ರೂಪಾಯಿ. ಜೋಳ ಏರಿಕೆ. ಕೆಜಿಗೆ 30 ರೂಪಾಯಿ. ರಾಗಿ ಏರಿಕೆ. ಕೆಜಿಗೆ 20 ರೂಪಾಯಿ. ಎಣ್ಣೆ ಏರಿಕೆ. ಕೆಜಿಗೆ 90 ರೂಪಾಯಿ. ಮಾಂಸ ಏರಿಕೆ. 1 ಕೆಜಿಗೆ ಬರೋಬ್ಬರಿ ಮೊತ್ತ 350. ಕೋಳಿ ಮೊಟ್ಟೆ ಬೆಲೆ ಏರಿಕೆ. ಹಸಿ ಎಗ್ಗು 5 ರೂಪಾಯಿ. ಬಾಯ್ಲ್ಡ್ ಎಗ್ಗು 10 ರೂಪಾಯಿ. ಆಮ್ಲೆಟ್ 20. ಎಲ್ಲಿ ಬದುಕೋ ಜನ? ಕರೆಕ್ಟ್ ಬಿಡ್ರಿ, ಜನಸಾಮಾನ್ಯರು ಬದುಕಾಗೋದಿಲ್ಲ. ಹೌದು ಕರೆಕ್ಟ್. ಅಂದಾಗೆ ಈ ಮಾತನ್ನ ನೀವು ಹೆಂಗ್ ಹೇಳ್ತೀರಿ? ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಬಡವರ ಪಾಲಿಗೆ ನರಕವಾಗಿದೆ. ಬರೀ ನರಕ ಅಲ್ರಪ್ಪ, ಅದಕ್ಕಿಂತ ಕಡೆ ಆಗೈತ್ ಬಿಡ್ರಿ. ಕೂಡಲೇ ಕೇಂದ್ರ ಸರ್ಕಾರ ಈ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಸಿರೋದನ್ನ ಹಿಂದಕ್ಕೆ ಪಡೆಯಬೇಕು. ಮತ್ತೆ ಬಡವರ ಪರ ನಿಲ್ಬೇಕು. ಓಕೆರಪ್ಪ, ಫೈನ್. ಇವಾಗ ಯಾವ್ಯಾವ ದರ ಇಳಿಬೇಕಂತ ಸ್ವಲ್ಪ ಹೇಳ್ರಿ. ಸಿಲಿಂಡರ್ ಬೆಲೆ ಇಳಿಬೇಕು. ಮತ್ತ ಸೀಮೆಎಣ್ಣೆ ಬೆಲೆ ಇಳಿಬೇಕು. ಓಕೆ, ಪೆಟ್ರೋಲ್ ಬೆಲೆ ಇಳಿಬೇಕು. ಬಸ್ ದರ ಇಳಿಬೇಕು. ನೆಕ್ಸ್ಟ್, ಇಡ್ಲಿ ಸಾಂಬಾರ್ ಬೆಲೆ ಇಳಿಲೇಬೇಕು. ಮತ್ತ ದೋಸೆ ದರ ಇಳಿಲೇಬೇಕು. ನೆಕ್ಸ್ಟ್, ವಡೆ ದರ ಇಳಿಲೇಬೇಕು. ಇದು ಎಲ್ಲಾ ದರ ಇಳಿಲೇಬೇಕಾಗಿದೆ. ಹೌದು, ಅದ್ರ ಬೆಲೆ ಅಂತೂ ಮೊದ್ಲಿಗೆ ಇಳಿಬೇಕು. ಸರಿ, ಆ ದೃಷ್ಟಿಯಿಂದ ನೀವೇನ್ ಮಾಡ್ತೀರಿ? ಇದಕ್ಕಾಗಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ವಿನೂತನವಾಗಿ, ವಿಶೇಷವಾಗಿ, ವಿಶಿಷ್ಟವಾಗಿ ಸೈಕಲ್ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಓಕೆ ಫೈನ್. ಎಂತ ಮಾತ್ರಿ, ವಾಟಾಳ್ ಅವರಿಗೆ, ನಾಗರಾಜಣ್ಣನಿಗೆ ಮತ್ತೆ ಆಗ್ತಾಡ ಹೊಡಿರಿ ಹಲಗಿ.